ನಾನು ಲೈವ್ ಬರ್ತಾ ಇದ್ದೇನೆ. ವಿಷಯ ಏನಪ್ಪಾ ಅಂದ್ರೆ ಈ ಭಾಗಕ್ಕೆ ರೈಲ್ವೆ ಮಾರ್ಗ ಇವತ್ತು ಲೋಕಾಪುರ ವರೆಗೆ ನಾವು ಸರ್ಕಾರಗಳಿಗೆ ಮತ್ತು ರೈಲ್ವೆ ಇಲಾಖೆಗೆ ಈ ಮಾರ್ಗ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಮಾಡಬೇಕು. ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕಂದ್ರೆ ಸೋಳ, ಕಪ್ಪೈ, ಬನಹಟ್ಟಿ, ಸೇರ್ದಾಳ, ಸಾರ್ವಜನಿಕ ಕೃಷಿ ನಗರಗಳಲ್ಲಿ ಏನು ಕಾಲಕ್ಕೆ ಪ್ರತಿ 20 ಕಿಲೋಮೀಟರ್ಗೆ ಒಬ್ಬ ಗುತ್ತೇದಾರರಂತೆ ನೇಮಕ ಮಾಡಿ ಈ ಕಾಮಗಾರಿ 2025 ಒಳಗಾಗಿ ಮುಗಿಸ್ಬೇಕಂತ ಹೇಳಿ ಪದೇ ಒತ್ತಾಯವನ್ನ ಮಾಡ್ತಾ ಇದ್ವಿ. ಆದರೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಮತ್ತು ಕೆಲವೊಂದು ರಾಜಕಾರಣಿಗಳು ಸೇರಿಕೊಂಡು ಈ ಮಾರ್ಗ ಯಾದವಾಡ ಕಡೆ ಕಾಮಗಾರಿ ನಡೆಸ್ತಾರೆ. ಅದನ್ನ ನಾವು ಯಾದವಾಡ ಕಡೆ ಕಾಮಗಾರಿ ಪ್ರಾರಂಭಿಸಿದ್ರೆ ನಮ್ಗೆ ವಿರೋಧ ಇಲ್ಲ. ನಮ್ಗ ಯಾದವಾಡ ಕಡೆ ನೀವು ಏನ್ ಕಾಮಗಾರಿ ಪ್ರಾರಂಭ ಮಾಡಿ ಅದರಂತೆ ಮುಧೋಳ, ಜಮಖಂಡಿ, ರೊಕ್ಕೈ, ಬನಹಟ್ಟಿ ಕೂಡ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭ ಮಾಡಿದ್ರೆ ಬಹಳ ಸಂತೋಷ ಅಂತ ನಾವು ಈಗಾಗಲೇ ಸರ್ಕಾರಗಳಿಗೆ ಮತ್ತು ರೈಲ್ವೆ ಇಲಾಖೆಗೆ ನಾವು ಪದೇ ತಿಳಿಸಿದ್ರು ಕೂಡ ಅವರು ತಮ್ಮ ಒಂದು ರೀತಿಯಲ್ಲಿ ಬದಲಾವಣೆ ಮಾಡುವುದು ಕಾಣಕತ್ತಿಲ್ಲ. ಆ ನಿಟ್ಟಿನೊಳಗೆ ನಾವು ಈಗ ಚುನಾವಣೆಯಾದ ರಾಷ್ಟ್ರೀಯ ಪಕ್ಷಗಳ ಮೇಲೆ ಒತ್ತಡ ತರಬೇಕೆಂಬುವ ನಿಟ್ಟಿನೊಳಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಜನ ಜಾಗೃತಿ ಅಭಿಯಾನ ಮಾಡಿ ರಾಷ್ಟ್ರೀಯ ಪಕ್ಷಗಳ ಮೇಲೆ ಒಂದು ಒತ್ತಡ ತರುವ ನಿಟ್ಟಿನೊಳಗೆ ಕೆಲಸ ಮಾಡಬೇಕು ಅಂತ ಹೇಳಿ ಕಳೆದ 23/4/2024 ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಗೆ ಜನ ಜಾಗೃತಿ ಅಭಿಯಾನ ಮಾಡುವ ಸಲುವಾಗಿ ಪರವಾನಗಿ ಕೊಡ್ರಿ ಅಂತ ಹೇಳಿದ್ರು. ಅದರಂತೆ ಅವರು ಪರವಾನಗಿ ಕೊಟ್ಟು ಅಂತ ಹೇಳಿದ್ರು. ಆಮೇಲೆ ಪ್ರಧಾನಮಂತ್ರಿ ಬಂದು ಹೋಗ್ಲಿ, ನಿಮ್ಗೆ 30ನೇ ತಾರೀಕಿಗೆ ಪರವಾನಗಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಏನು ಅವರ ಪ್ರಾಬ್ಲಮ್ ಸಮಸ್ಯೆ ಐತಿ ಗೊತ್ತಿಲ್ಲ. ಈವರೆಗೂ ಅವರು ನಮ್ಗೆ ಪರವಾನಗಿಯನ್ನ ಕೊಟ್ಟಿಲ್ಲ. ನಾವು ಕಾನೂನಿಗೆ ಗೌರವ ಕೊಡುವ ಹೋರಾಟ ಸಮಿತಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾನೂನಿನ ಅಡಿಯಲ್ಲಿ ನಾವು ಹೋರಾಟ ಮಾಡೋರು. ಅದರಂತೆ ಅವರು ಕೊಟ್ಟಿಲ್ಲ ಅಂತ ಹೇಳಿ ನಾವು ಈ ಒಂದು ರಥವನ್ನ ನಿರ್ಮಾಣ ಮಾಡಿದ್ದೀವಿ. ಅದರಲ್ಲಿ ಬಾಗಲಕೋಟೆ ಕುರ್ಚಿ ರೈಲ್ವೆ ಮಾರ್ಗದ ಇತಿಹಾಸ, ಅನುಷ್ಠಾನ ಮತ್ತು ಪೂರ್ಣಗೊಳ್ಳುವ ಒಂದು ಮಿತಿ, ಕಾಲಮಿತಿ ಎಲ್ಲ ಅದರಲ್ಲಿ ನಾವು ದಾಖಲು ಮಾಡಿ ಸಾರ್ವಜನಿಕವಾಗಿ ಬಾಗಲಕೋಟೆ ಜಿಲ್ಲೆಯ ಜನರಿಗೆ ಈ ಎಲ್ಲ ವಿಷಯವನ್ನ ತಿಳಿಯಲಿ ಅನ್ನುವ ಉದ್ದೇಶದಿಂದ ಯಾರಿಗೂ ಯಾವುದೇ ಪಕ್ಷಕ್ಕೂ ಆಗ್ಲಿ ಯಾವುದೇ ಸಂಘಟನೆಗಳಿಗೆ ತೊಂದರೆ ಆಗದಂತೆ ನಾವು ಹೋರಾಟ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆದ್ರೆ ಅವನು ಪರವಾನಗಿ ಇಲ್ಲಾರ್ದೆ ನೀವೆಲ್ಲ ನಮ್ಮ ನಿರ್ಮಾಣ ನಾವು ಇಲ್ಲಿಗೆ ನಿಲ್ಲಿಸಿ ಯಾರ ನಮ್ಮ ಹೋರಾಟ ಸಮಿತಿಯ ಪದಾಧಿಕಾರಿಗಳು ನಾವು ಎಲ್ಲಾ ಕಡೆ ಅವರನ್ನು ನಾವು ಈಗಾಗಲೇ ಜೀವಿಸಿದ್ದೀವಿ. ನಾವು 1 ತಾರೀಕಿಗೆ ಸೇರ್ದಾಳ, ಅಂದ್ರೆ 30ನೇ ತಾರೀಕು ಸೇರ್ದಾಳ, 1ನೇ ತಾರೀಕು ಅಲಿಂಗ್ಪುರ್, 2ನೇ ತಾರೀಕು ರೊಕ್ಕೈ ಬನಹಟ್ಟಿ, 3ನೇ ತಾರೀಕಿಗೆ ಜಮಖಂಡಿ, 4ನೇ ತಾರೀಕಿಗೆ ಮುಧೋಳ ಮತ್ತು 5ನೇ ತಾರೀಕಿಗೆ ಲೋಕಾಪುರ ಮತ್ತು ಕಲಾಂಗಿ ಭಾಗಗಳಲ್ಲಿ ಈ ಜನ ಜಾಗೃತಿ ಅಭಿಯಾನ ನಡೆಸಿ ಸರ್ಕಾರಗಳನ್ನು ಕಾಮಗಾರಿ ಏನು ಲೋಕಾಪುರಕ್ಕೆ ನಿಂತೈತಿ ಅದನ್ನ ಮುಧೋಳ, ರೊಕ್ಕೈ, ಬನಹಟ್ಟಿ, ಜಮಖಂಡಿ ಮತ್ತು ಸೇರ್ದಾಳ ಸಾರ್ವಜನಿಕ ಕೃಷಿ ಭಾಗದಲ್ಲಿ ಕೂಡ ಕಾಮಗಾರಿ ವೇಗದಿಂದ ಸರ್ಕಾರಗಳು ರೈಲ್ವೆ ಇಲಾಖೆ ಪ್ರಾರಂಭಿಸಬೇಕಂತ ನಮ್ಮ ಒಂದು ಒತ್ತಾಯವಾಗಿತ್ತು. ಪರವಾನಗಿ ಸಿಗಬೇಕಾದ ನಾವು ನನ್ನ ಆಹ್ವಾನ ಮಾಡಿ ಜನ ಜಾಗೃತಿ ಅಭಿಯಾನಕ್ಕೆ ನಾವು ಚಾಲನೆ ಕೊಡಬೇಕಾಗಿತ್ತು. ಇದನ್ನು ಕೈ ಬಿಡ್ತಾ ಇದ್ವು. ಅದಕ್ಕೆ ಸಾರ್ವಜನಿಕರು ನಾ ಬರಲಿಲ್ಲ ಅಂದ್ರೂ ಕೂಡ ತಾವುಗಳು
ಈ ಒಂದು ಉದ್ದೇಶ ನಮ್ದು ಏನಿತ್ತು ಅಂದ್ರೆ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳ ಮೇಲೆ ಮುಂಬರುವ ದಿನಗಳಲ್ಲಿ ಕಾಮಗಾರಿ ಶೀಘ್ರದಲ್ಲಿ ಪ್ರಾರಂಭಿಸಲು ತಾವೆಲ್ಲ ಅವರನ್ನು ಒತ್ತಾಯಿಸಬೇಕು. ಅದರಂತೆ ಅಭ್ಯರ್ಥಿಗಳು ಯಾರು ಆಯ್ಕೆ ಆಗ್ತಾರ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾವು ನಿರಂತರವಾಗಿ ಕಳೆದ ಒಂದು 20 ವರ್ಷದಿಂದ ಉಡುಪಿ ಬಾಗಲಕೋಟೆ ರೈಲ್ವೆ ಮಾರ್ಗಕ್ಕಾಗಿ ಹೋರಾಟ ಮಾಡಿದ್ವಿ. ಬ್ರಾಡ್ಗೇಜ್ 10-15 ವರ್ಷ ಟೋಟಲ್ ನಮ್ದು 30 ವರ್ಷದ ಈ ರೈಲ್ವೆ ಅಭಿವೃದ್ಧಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೋರಾಟದ ದಿನಗಳ ಕಳೆದರು. ಮುಂಬರುವ ದಿನಗಳಲ್ಲಿ ನಾವು ಇರ್ತೀವೋ ಸಾಯ್ತೀವೋ ಗೊತ್ತಿಲ್ಲ. ಆಯ್ಕೆ ಆದವರು ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ಒಂದು ಸರ್ವ ಪ್ರಯತ್ನವನ್ನ ಮಾಡ್ತಾರ ಅಂತ ಹೇಳಿ ನನ್ನ ನಂಬಿಕೆ ಅದ. ಅದು ಯಾವಾಗ ಆಗುತ್ತಂದ್ರೆ ಸಾರ್ವಜನಿಕರಿಂದ ಬಹಳಷ್ಟು ಒತ್ತಡವನ್ನು ಸರ್ಕಾರಗಳಿಗೆ ಮತ್ತು ಸರ್ಕಾರದ ಪ್ರತಿನಿಧಿಗಳಿಗೆ ಇದ್ದರೆ ಮಾತ್ರ ಸಾಧ್ಯ. ಆ ನಿಟ್ಟಿನಿಂದ ಕೈ ಮುಗಿದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಜನರಿಗೆ ಕೇಳ್ಕೊಳ್ತೀನಿ, ಯಾವುದೇ ಪಕ್ಷಕ್ಕೆ ನೀವು ವೋಟ್ ಹಾಕ್ರಿ, ಯಾಕೆ ಹಾಕ್ತೀರಿ, ರೈಲ್ವೆ ಮಾರ್ಗ ಅನುಷ್ಠಾನದ ಒಂದು ಸ್ಪಷ್ಟ ನಿಲುವನ್ನು ತಿಳ್ಕೊಂಡು ತಮ್ಮ ಅಮೂಲ್ಯವಾದ ಮತವನ್ನ ನೀವು ಚಲಾಯಿಸ್ರಿ. ಆದ್ರೆ ಕಡ್ಡಾಯವಾಗಿ ನಿಮ್ಮ ಮತವನ್ನು ಚಲಾಯಿಸ್ರಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಅದರಂತೆ ನಮ್ಮ ರೈತ ಸಂಘ ರಾಷ್ಟ್ರೀಯ ಕಬ್ಬು ಬೆಳೆಗಾರರ ಒಂದು ಅಧ್ಯಕ್ಷರು ಸದಸ್ಯರು ನಮ್ಮ ಸುಭಾಷ್ ಶಿರ್ಗೋರ್ ಅವರು ನಮ್ಮ ಎಲ್ಲಾ ಹೋರಾಟದೊಳಗ ಸಂಪೂರ್ಣವಾಗಿ ಅವರು ಬೆಂಬಲ ಕೊಟ್ಟು ಹೋದಾರ. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಗುಂಡಪ್ಪ ದಾಸಾಳ ಅವರು ಮತ್ತು ಕಲ್ಲಪ್ಪ ಕಡಮಳ್ಳ ಅವರು ಮತ್ತು ಇಡೀ ಜಿಲ್ಲೆಯ ಜನ ನಮ್ಗೆ ಬೆಂಬಲ ಕೊಟ್ಟು ಬಂದಾರ. ಇದರಂತೆ ನಿಮ್ ಬೆಂಬಲ ಇಲ್ಲ ಅಂತ ಹೇಳಿ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕುರ್ತಿ ರೈಲ್ವೆ ಮಾರ್ಗ.